ಮಹಾತ್ಮರ ಅವತಾರ ಅದರ ಸಲುವಾಗಿ ನಿಮ್ಗೆ ಗೊತ್ತಿರಬೇಕು. ಇವತ್ತ ಈ ದೇಶದೊಳಗೆ ಈ ನಾಡಿನೊಳಗೆ ಒಂದು ಅವತಾರದ ಸಮಾಪ್ತಿ ಆಯಿತು. ಅವ್ರು ಯಾರು ಅಂತಂದ್ರೆ ಬಂಡಿಗನಿ ಮಹಾಸ್ವಾಮಿಗಳು. ಬಂಡಿಗನಿ ಮಹಾಸ್ವಾಮಿಗಳು ಅವ್ರದ್ದು ಈ ಜಗತ್ತಿನೊಳಗೆ ಕೃಷ್ಣಾವತಾರ ಹೆಂಗೆ, ರಾಮಾವತಾರ ಹೆಂಗೆ, ಬೌದ್ಧಾವತಾರ ಹೆಂಗಿದ್ವಲ್ಲ ಹಂಗೆ ಮತ್ತೊಂದು 11ನೇ ಅವತಾರ ಯಾವುದಾದ್ರೂ ಇದ್ರೆ ಅದು ಬಂಡಿಗಣಿಯ ಬಸವಗೋಪಾಲ ಮಹಾಸ್ವಾಮಿಗಳದು. ಬಂಡಿಗಣಿ ದಾನಶೂರರು ಎಂಥವ್ರು ನೋಡ್ರಿ. ಅವರಲ್ಲಿ ಎಂಥ ಶಕ್ತಿ ಇತ್ತಂತಂದ್ರೆ ಸಾಕಷ್ಟು ಮಂದಿದು ಕೇಳೇನು ನಾನು, ಯಪ್ಪ ನನಗೆ ಮಕ್ಕಳಿದ್ದಿದ್ದಿಲ್ಲ, ನಾ ಅವರಿಗೆ ಹೋಗಿ ಆ ಬಂಡಿಗಣಿಗೆ ಹೋಗಿ ಅಪ್ಪ ಅವರಿಗೆ ಬೇಡ್ಕೊಂಡ್ರ ಎಷ್ಟೋ ದೊಡ್ಡವ್ರದಾರ್ರಿ. ಅವ್ರ ಹೆಸರು ಇಟ್ಟಾರ, ದಾನಯ್ಯ ಸ್ವಾಮಿಗಳಂತ ಹೆಸರು ಇಟ್ಟಾರ ಮಕ್ಕಳಿಗೆ. ಅಂತಹ ಶಕ್ತಿ ಇತ್ತು ಅವರಲ್ಲಿ. ಮತ್ತು ಪ್ರಸಾದದ ವ್ಯವಸ್ಥೆ, ದಾಸೋಹದ ವ್ಯವಸ್ಥೆ. ಬಹುತೇಕ ಈ ಜಗತ್ತಿನೊಳಗೆ ಪರಮಾತ್ಮ ಹೆಂಗೆ ಈ ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಅನ್ನವನ್ನು ಕೊಡ್ತಾನಲ್ಲ, ಅದೇ ರೀತಿಯೊಳಗೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ದಾಸೋಹದಿಂದ ಪರಮಾತ್ಮ ಆದವರು ಈ ನಾಡಿನೊಳಗೆ ಯಾರಾದರೂ ಇದ್ದರೆ ಅದು ಬಂಡಿಗಣಿಯ ಅನ್ನದಾನೇಶ್ವರ ಮಹಾಸ್ವಾಮಿಗಳು. ಅವ್ರ ಹೆಸರು ಹೆಂಗಂತಂದ್ರೆ ಅನ್ನದಾನೇಶ್ವರ. ನೋಡ್ರಿ, ಅನ್ನದಾನ ಅವ್ರ ಹೆಸರಾದ. ಅವ್ರ ಹೆಸರು ಏನಂತಂದ್ರ ಅನ್ನದಾನ, ಅನ್ನದಾನೇಶ್ವರ, ಅನ್ನದಾನಯ್ಯ. ಅನ್ನವನ್ನು ಹೆಸರಿಗೆ ತಕ್ಕಂಗೆ ಯಾರು ಇರ್ತೀರೇನ್ರಿ ನೀವು? ಶಾಂತವತ್ ಹೆಸರು ಇಟ್ಕೊಂಡಿರ್ತೀರಿ, ಊರು ತುಂಬ ಜಗಳ. ಹೆಸರು ಶಾಂತವ, ಪರಂತು ಊರು ತುಂಬ ಜಗಳ. ಹೆಸರಿನ ಶಾಂತವನ್ನ ತಗೊಂಡು ಏನು ಮಾಡೋದ್ರಿ? ನೀವು ಹೆಸರು ಇಟ್ಕೊಂಡಿರ್ತೀರಿ, ಏನಂತ ಇಟ್ಕೊಂಡಿರ್ತೀರಿ? ದಾನವ ಅಂತ ಹೆಸರು ಇಟ್ಕೊಂಡಿರ್ತೀರಿ. ಆದ್ರೆ ₹1 ಯಾರಿಗೂ ಕೊಡಂಗಿಲ್ಲ. ಹೆಸರಿನ ದಾನಪ್ಪನ ದಾನವನ್ನು ತಗೊಂಡು ಏನು ಮಾಡೋದು? ಹೆಂಗೆ ಮಾಡೋದು? ಆದ್ರೆ ಅನ್ನದಾನೇಶ್ವರರು ಹೆಸರೇನ್ರಿ? ಅನ್ನದಾನೇಶ್ವರಯ್ಯ. ಹೆಸರೇನು? ಅನ್ನದಾನೇಶ್ವರ. ಆದ್ರೆ ಮಾಡೋದೇನು? ಅನ್ನದಾನ. ಎಲ್ಲೆಲ್ಲಿ ಅನ್ನದಾನ ಅಂತೀರಿ ನೀವು? ಎಲ್ಲೆಲ್ಲಿ ಅನ್ನದಾನ ಅಂತಂದ್ರೆ ಶ್ರೀಶೈಲಕ್ಕೆ ಹೋಗಿ, ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮ ಇತ್ತು. ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮದೊಳಗೆ ಲಕ್ಷ ಜನ. ಆದ್ರೆ ಆ ಲಕ್ಷ ಜನರಿಗೆ ದಾಸೋಹ ಮಾಡಿರತಕ್ಕಂಥ ದಾನೇಶ್ವರರು ಯಾರಂತಂದ್ರೆ ಬಂಡಿಗಣಿ ಅನ್ನದಾನೇಶ್ವರರು. ಅನ್ನದಾನೇಶ್ವರರು ನಮ್ಮೂರೊಳಗೆ ನೀವು ಬಂದಿರಬೇಕು. ಬೆಳಗಲಿಯೊಳಗೆ ಪ್ರಸಿದ್ಧ ದೇವತೆ ಅಂತಂದ್ರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಮಹಾದ್ವಾರವನ್ನು ನಮ್ಮ ಬೆಳಗಲಿ ಗ್ರಾಮದ ಎಲ್ಲ ಹಿರಿಯರು ಮಹಾಲಕ್ಷ್ಮಿಯ ಮಹಾದ್ವಾರವನ್ನು ಕಟ್ಟಿದ ನಂತರ ಅಲ್ಲೇನಂತಂದ್ರೆ ಅದರ ಉದ್ಘಾಟನೆ ಇಟ್ಟರು. ಅದರ ಉದ್ಘಾಟನೆಗೆ ಲಕ್ಷ ಜನ ಸೇರ್ತಾರ. ಪ್ರಸಾದದ್ದು ಹೆಂಗೆ ಮಾಡ್ಬೇಕಂತ ಕೇಳಿದಾಗ ನೋಡೋಣ ಹೆಂಗಾರ ಮಾಡೋಣ ಅಂತ ಹೇಳಿ ನಮ್ಮ ಬಂಡಿಗಣಿಯ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ ಆಮಂತ್ರಣ ಕೊಡಕ್ಕೆ ಬಂದಿದ್ದರು ನಮ್ಮ ಹಿರಿಯರೆಲ್ಲರೂ. ನಮ್ಮ ಹಿರಿಯರು ನಾವು ಬಂದಿದ್ದೀವಿ. ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ, ಅಪ್ಪರ ನಾವು ಮಹಾಲಕ್ಷ್ಮಿಯ ಮಹಾದ್ವಾರದ ಉದ್ಘಾಟನೆ ಅದ, ತಾವು ಅಲ್ಲಿ ದಯಮಾಡಿಸ್ಬೇಕ್ರಿ ಅಪ್ಪ, ತಮ್ಮ ಅಮೃತ ಹಸ್ತದಿಂದ ಅದರ ಉದ್ಘಾಟನೆ ಮಾಡಿಸ್ತೀವಿ, ತಾವು ಬರ್ಬೇಕ್ರಿ ಅಂತಂದಾಗ ಅವರು ಬರ್ತೀವಿ. ಅದರ ಜೊತೆಗೆ ಆ 3 ದಿನದ ಪ್ರಸಾದದ ವ್ಯವಸ್ಥೆ ಏನು ಬರ್ತದ ಎಲ್ಲ ನಾನೇ ಕೊಡ್ತೇನಂತಂದರು. ಬಹುತೇಕ ಎಷ್ಟು ಲಕ್ಷ ಮಂದಿ ಊಟ ಮಾಡ್ಯಾರೋ ಗೊತ್ತಿಲ್ಲ. ಆದ್ರೆ ಅವ್ರ ಭಕ್ತರನ್ನು ನಾವು ಒಂದ್ಸರಿ ನೆನೆಸ್ಬೇಕ್ರಿ. ಬಂಡಿಗಣಿ ಅಪ್ಪ ಅವ್ರು ಹಿಂದಿರ್ತಕ್ಕಂಥ ಭಕ್ತರು ಎಂಥವ್ರು ಅಂತಂದ್ರೆ, ನಾವಲ್ಲಿ ಮಹಾಲಕ್ಷ್ಮಿ ಗುಡಿಯೊಳಗೆ ಪ್ರಸಾದ ಮಾಡಿಸಿದ್ರಲ್ರಿ, ಮಂದಿ ಊಟ ಮಾಡಿ ದಾಸೋಹದೊಳಗೆ ಪ್ರಸಾದ ಮಾಡಿ ತಾಟ ತೊಗೊಂಡು ಬರಾಕತ್ತಿದ್ರ, ತಾಟ ತೊಳ್ಯಾಕ ತೊಗೊಂಡು ಬರಾಕತ್ತಿದ್ರ, ನಾ ತೊಳಿತನ ನೀ ತೊಳಿತೀನಂತ ಕಸ್ಕೋತಿದ್ರಿ ಬಂಡಿಗಣಿ ಭಕ್ತರು. ತಾಟ ತೊಳ್ಯಾಕ ನಾವು ಊಟ ಮಾಡಿದ ತಾಟ ತಗೊಂಡ ಕಸ್ಗೋತಿದ್ರು, ನಾ ತೊಳಿತೀನಿ ನೀ ತೊಳಿತೀನಂತ. ಬಂಡಿಗಣಿ ಮಠದ ಭಕ್ತರು ಎಂತಾರು. ಬಂಡಿಗಣಿ ಮಠಕ್ಕೆ ಆಸ್ತಿ ಇರಾಕಿಲ್ಲ, ಬಂಡಿಗಣಿ ಮಠಕ್ಕೆ ಶ್ರೀಮಂತಿಕೆ ಇರಾಕಿಲ್ಲ. ಆದರೆ ಬಂಡಿಗಣಿ ಮಠದ ಆಸ್ತಿ ಯಾರು ಅಂತಂದ್ರೆ ಕನ್ನಡ ನಾಡಿನ ಎಲ್ಲ ಭಕ್ತರೇ ಆ ಮಠದ ಆಸ್ತಿ ಅಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ನಾ ಕಣ್ಣಾರೆ ನೋಡಿನಿ, ಇದನ್ನು ನಾ ಕಣ್ಣಾರೆ ನೋಡಿನಿ. ಅಂತಹ ಬಂಡಿಗಣಿಯ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಇವತ್ತೇನಪ್ಪ ಅಂತಂದ್ರೆ ಅವರಿಗೆ ನಾವೇನು ಅನ್ನಂಗಿಲ್ಲ ಅಂತಂದ್ರೆ ಸಾವು ಅಂತ ಅನ್ನಂಗಿಲ್ಲ ನಾವು ಅವರಿಗೆ. ಯಾಕಂತಂದ್ರೆ ಬಂಡಿಗಣಿ ಮಹಾಸ್ವಾಮಿಗಳು ಸಾಯುವವರಲ್ಲ. ಅವರ ಸಮೀಪ ಮರಣ ಬರೋದೇ ಇಲ್ಲ. ಶರಣರು ಸಾಯರು, ಸಾವನ್ನರಿಯರು. ಅವ್ರು ಮತ್ತೇನಪ್ಪ ಅಂತಂದ್ರೆ ಜಗತ್ತನ್ನು ಉದ್ಧಾರ ಮಾಡಬೇಕು, ಜಗತ್ತನ್ನು ಹೊಟ್ಟಿ ತುಂಬಿಸಬೇಕು, ಜ್ಞಾನ ದಾಸೋಹವನ್ನು ಮಾಡಿಸಬೇಕು, ಅನ್ನ ದಾಸೋಹವನ್ನು ಮಾಡಬೇಕಂತ ತಿಳ್ಕೊಂಡು ಒಂದು ಪರಮಾತ್ಮನೇ ಅವತಾರ ತೊಟ್ಟು ಬಂದಿದ್ದರು.
ಎಲ್ಲ ಭಕ್ತರನ್ನು ಉದ್ಧಾರ ಮಾಡಿ ಕೊನೆಗೇನಪ್ಪ ಅಂತಂದ್ರೆ ಎಲ್ಲರೂ ಅವತಾರ ಸಮಾಪ್ತಿ ಆಗುತ್ತಾವ ನೋಡ್ರಿ. ಈ ನಾಡಿನೊಳಗೆ ರಾಮನೂ ಹುಟ್ಟಿ ಬಂದಿದ್ದ, ಅವತಾರ ಸಮಾಪ್ತಿ ಮಾಡಿದ ಒಂದಿನ. ಈ ನಾಡಿನೊಳಗೆ ಈ ಭೂಮಿ ಮೇಲೆ ಕೃಷ್ಣನೂ ಹುಟ್ಟಿ ಬಂದಿದ್ದ, ಒಂದಿನ ಅವತಾರ ಸಮಾಪ್ತಿ ಮಾಡಿದ. ಹಂಗ ಕೃಷ್ಣ ಹೆಂಗ ಬಂದಿದ್ದೋ, ರಾಮ ಹೆಂಗ ಬಂದಿದ್ದೋ, ಬುದ್ಧ ಹೆಂಗ ಬಂದಿದ್ದೋ, ಅದೇ ಅವತಾರದ ರೂಪದೊಳಗೆ ಬಂಡಿಗಣಿಯ ದಾನೇಶ್ವರರು ಬಂದಿದ್ರು. ಇವತ್ತು ಅವರ ಅವತಾರವನ್ನ ಸಮಾಪ್ತಿ ಮಾಡಿದರು. ಅದಕ್ಕೆ ನಾವೆಲ್ಲ ದುಃಖ ಪಡಬಾರದು. ಯಾಕಂದ್ರೆ ಅವ್ರು ನಮಗೇನು ಕಡಿಮೆ ಮಾಡಿದ್ರು ಹೇಳ್ರಿ, ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿದ್ದರು. ಆದರೆ ನಮಗನ್ನಿಸ್ತದ ಏನಂತಂದ್ರೆ ಇನ್ನೊಂದಿಷ್ಟು ಆ ಪರಮಾತ್ಮನ ಅವತಾರ, ಕೃಷ್ಣಾವತಾರ ಈ ಜಗತ್ತಿನೊಳಗೆ ಇರಬೇಕಾಗಿತ್ತಂತ ತಿಳ್ಕೊಂಡು ನಮಗನ್ನಿಸ್ತದ. ಆದ್ರೆ ಈ ಭೂಮಿ ಹೆಂಗದಂತಂದ್ರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ದೇವರನ್ನೂ ಬಿಟ್ಟಿಲ್ಲ ಅಂತಂದಂಗೆ ಅವರ ಅವತಾರವನ್ನು ಪೂಜ್ಯರು ಸಮಾಪ್ತಿ ಮಾಡಿದ್ದಾರೆ. ಏನಂತಂದ್ರೆ ವರ್ಷದ 365 ದಿನಗಳಲ್ಲಿ 256 ದಿನ ದಾಸೋಹ ನಡೆಸುತ್ತಿದ್ದರು. ಎಂಥ ಇತಿಹಾಸ ನೋಡ್ರಿ. ಬಹುತೇಕ ನನಗನ್ನಿಸ್ತದ ಆ ದೇವರ ಹುಟ್ಟಿ ಬಂದರೂ ಹಿಂಗೆ ಮಾಡಕ್ಕೆ ಆಕ್ಕಿತ್ತೋ ಇಲ್ಲೋ ಗೊತ್ತಿಲ್ಲ ನೋಡ್ರಿ. 365 ದಿನ ಒಂದು ವರ್ಷಕ್ಕೆ ಎಷ್ಟು ದಿನ ರೀ? 365 ದಿನ ಒಂದು ವರ್ಷಕ್ಕೆ. ಅದರೊಳಗೆ 256 ದಿನ ದಾಸೋಹ ಮಾಡ್ಯಾರತ್ತ ಅವ್ರು. 256 ದಿನ ದಾಸೋಹನ. ಅವರ ಆರೋಗ್ಯ ಕಡೆ ನೋಡಿಲ್ಲ, ಅವರು ತಮ್ಮ ಪರಿವಾರದ ಕಡೆ ನೋಡಿಲ್ಲ. ಅವ್ರು ಯಾವತ್ತು ಯಾರ ಸಲುವಾಗಿ ಬದುಕಿದ್ರು ಇಲ್ಲಿ ತನಕ ಅಂತಂದ್ರೆ ಭಕ್ತರ ಸಲುವಾಗಿ ಮಾತ್ರ ಅವರು ಬದುಕಿದ್ರು. ಇವತ್ತು ಅವರ ಅವತಾರ ಸಮಾಪ್ತಿ ಆಯಿತು. ನಾವು ಪ್ರವಚನದ ಕೊನೆಗೆ ಒಂದಿಷ್ಟೇನು ಮಾಡೋಣ ಅಂತಂದ್ರೆ ಅವರ ಸಲುವಾಗಿ ಮೌನಾಚರಣೆಯನ್ನು ನಾವೆಲ್ಲರೂ ಮಾಡಬೇಕಾಗ್ತದ ತಾಯಂದಿರ. ನಾನು ಹೇಳಿದ ಮಾತನ್ನು ಸ್ವಲ್ಪ ನೀವು ನೆನಪಿನಲ್ಲಿಟ್ಟುಕೋಬೇಕೇನಂತಂದ್ರೆ, ನಿರಂತರ ಪರಮಾತ್ಮ ನಮ್ಮನ್ನಿಲ್ಲಿ ಎದಕ್ಕೆ ಕಳಿಸಿದಾನಲ್ಲ ತಾಯಂದಿರ, ನಾವು ಅದನ್ನು ಸ್ವಲ್ಪ ಅದರ ಕಡೆ ಲಕ್ಷ್ಯ ಕೊಡಬೇಕು. ಬರೀ ಬಾಸಿಂಗ್ ಕಟ್ಕೊಂಡು ಕುಂಡ್ರದಟ್ಟ ಮಾಡಬಾರ್ದು. ಬಾಸಿಂಗ್ ಕಟ್ಕೊಂಡು ಕುಂಡ್ರದಟ್ಟ ಏನ್ರಿ ಅಂದ್ರೆ ಏನ್ರಿ? ಮನ್ಯಾಗ ಮಕ್ಕಳದವ ಚಂದ, ಆನಂತರ ಗಂಡದಾನ, ಆನಂತರ ದೇವ್ರ ಸಂಪತ್ತು ಕೊಟ್ಟಾನ. ಇಷ್ಟರೊಳಗೆ ನಾವು ಎದಕ್ಕೆ ಬಂದೀವಿ, ಪರಮಾತ್ಮ ಅಂದ್ರೆ ಯಾರು ಅನ್ನೋದನ್ನು ನಾವು ಮರೆತು ಬಿಟ್ಟಿವಂದ್ರೆ ನಮ್ಮನ್ನು ಹುಟ್ಟಿಸಿರ್ತಕ್ಕಂಥ ಪರಮಾತ್ಮ ಮ್ಯಾಲ ಕುಂತ ಕಣ್ಣೀರು ತೆಗಿಯಾಕತ್ತಾನ. ಯಾರ ಸಲುವಾಗಿ? ನಮ್ಮ ಸಲುವಾಗಿ. ನಾವು ಇಟ್ಟು ಮಂದಿನ ಕಳಿಸೀನಿ. ಮತ್ತು ನಾವೆಲ್ಲ ಎಲ್ಲಿಂದ ಬಂದೀವಿ ಅಂತ ಹೇಳಿದಿರಿ? ನಮ್ಮೆಲ್ಲರ ತಂದೆ ತಾಯಿ ಪರಮಾತ್ಮರೇವ, ನಮ್ಮೆಲ್ಲರ ತಂದೆ ತಾಯಿ ಪರಮಾತ್ಮ. ನಾ ಪ್ರಶ್ನೆ ಕೇಳ್ಕೊಂತ ಹೊಕ್ಕನು, ನೀವು ಉತ್ತರ ಹೇಳೋದು ಬೇಡ. ಮತ್ತು ಯಾಕಂದ್ರೆ ಏನಕ್ಕೇನಾರು ಉತ್ತರ ಹೇಳವ್ರು ನೀವು. ಯಾಕ್ರಿ ಸ್ವಾಮಿ ಆಟ ಶಾಣ್ಯರಿಲ್ಲ ನಾವು, ನೀವು ಕೇಳಿದಟ್ಟು ಉತ್ತರ ಹೇಳುವಟ್ಟು ಶಾಣ್ಯರಿಲ್ಲ ನಾವು ಅಂದಿರಿ. ಮತ್ತು ಶಾಣ್ಯರು ಅದಿರಿ. ನಿಜಗುಂಡ್ರು ಒಂದು ಪದ್ಯ ಬರೆದಾರ, ಅವರ ಪ್ರಶ್ನೆ ಕೇಳಿ ಅವರ ಉತ್ತರ ಬರ್ದಾರ್ರಿ. ಅದಕ್ಕೆ ಯಾಕಂದ್ರೆ ಈ ಜನರ ಕೈಯಾಗ ಉತ್ತರ ಬರೆಯಕ್ಕೆ ಕೊಟ್ರೆ ಏನಕ್ಕೇನಾರ ಬರೀತಾರಂತ ತಿಳ್ಕೊಂಡು ಸಾಲ. ತಾಯಿ ಗರ್ಭದೊಳಗೆ ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರೆ ತಂದೆಯ ಗರ್ಭದಿಂದ ಬಂದೀವಿ. ತಂದೆಯ ಗರ್ಭದೊಳಗೆ ನೀವು ಎಲ್ಲಿಂದ ಬಂದಿರಿ ಅಂತ ಕೇಳಿದರೆ ಅತಿಂದ ಕೆಲವೊಬ್ಬರು ಉತ್ತರ ಬಂದಕ್ಕವ್ರಿ. ಅದಕ್ಕೆ ನಾನು ಹೇಳ್ತೇನೆ ಉತ್ತರ ಅಂದೆ ನಾನು. ನಾವು ತಂದೆಯ ಗರ್ಭದೊಳಗೆ ನಾವು ಎಲ್ಲಿಂದ ಬಂದೀವಂತಂದ್ರೆ ಈ ಗಿಡ ಮರ ಔಷಧಿ ಆಹಾರ ಈ ಗಿಡಮೂಲಿಕೆಗಳೇನದ ನೋಡ್ರಿ, ಇದರಿಂದ ನಾವು ಬಂದೀವಿ. ಅದರೊಳಗಿದ್ದೀವಿ ಮೊದಲು. ನಾವು ಈ ಸಸ್ಯದೊಳಗಿದ್ದೀವಿ. ನಾವು ಆ ಸಸ್ಯದೊಳಗೆ, ನಾವು ಗಿಡ ಮರಗಳೊಳಗೆ, ಆಹಾರದೊಳಗೆ ನಾವು ಎಲ್ಲಿಂದ ಬಂದೀವಂತಂದ್ರೆ ಈ ಭೂಮಿಯೊಳಗಿಂದ ಬಂದೀವಿ. ನಾವು ಈ ಭೂಮಿಯೊಳಗೆ ನಾವು ಎಲ್ಲಿಂದ ಬಂದಿದ್ದೀವ್ರಿ ಆಗಾವಂತಂದ್ರೆ ನೀರಿನಿಂದ ಬಂದಿದ್ದೀವಿ. ನಾವು ಜಲದಿಂದ. ಆ ಮಳೆ ರೂಪದೊಳಗೆ ಬಂದೀವಲ್ಲ, ಅಲ್ಲಿ ಎಲ್ಲಿಂದ ಬಂದಿದ್ದೀವಿ ಅಂದ್ರೆ ಆಕಾಶದಿಂದ ಬಂದಿದ್ದೀವಿ. ನಾವು ಆಕಾಶದೊಳಗೆ ನಾವು ಮೊದಲು ಎಲ್ಲಿಂದ ಬಂದಿದ್ದೀವಿ ಅಂತಂದ್ರೆ ಪರಮಾತ್ಮನಲ್ಲಿಂದ ನಾವು ಬಂದಿದ್ದೀವಿ. ನಮ್ಮ ಮೂಲ ಎಲ್ಲಿ ಅಂತಂದ್ರೆ ಪರಮಾತ್ಮನೇ. ನಮ್ಮೆಲ್ಲರಲ್ಲಿ ಪರಮಾತ್ಮನೇ ಅದಾನ್ರಿ. ಎಲ್ಲರಲ್ಲಿ ಪರಮಾತ್ಮ ಅದಾನ. ಅವೇನು ಮಾಡ್ಯಾನಂದ್ರೆ ಈ ದುರ್ಗುಣಗಳ ಮಧ್ಯದೊಳಗೆ ಮುಚ್ಕೊಂಡು ಕೂತಾನ ಒಳಗೆ. ಅವನು ಹೊರಗೆ ತೆಗೆಯೋ ಕೆಲಸನ ನಮ್ಮದು. ಭಗವಂತನನ್ನು ಅರಿತುಕೊಳ್ಳುವುದೇ ನಮ್ಮ ಕೆಲಸ ಅದ. ಅದಕ್ಕೇನಪ್ಪ ಅಂತಂದ್ರೆ ನಮ್ಮೆಲ್ಲರ ತಂದೆ ತಾಯಿ, ಅದಕ್ಕೆ ಹೇಳ್ತಾರೆ ನೋಡ್ರಿ, ಬಸವಣ್ಣವ್ರು ಹೇಳ್ಯಾರಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ನಮ್ಮೆಲ್ಲರ ತಂದೆ ತಾಯಿ ಬಂಧು ಬಳಗ ಯಾರಂತಂದ್ರೆ ಪರಮಾತ್ಮ. ಅದನ್ನೇ ಭಗವದ್ಗೀತೆಯನ್ನು ಹೇಳ್ತದ ರೀ. ಏನಂತಂದ್ರೆ ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಅಂದ್ರೆ ತ್ವಂ ಏವ. ಇಷ್ಟು ಸಂಸ್ಕೃತ ಶಬ್ದದೊಳಗೆ ಚಂದ ಇರ್ತದ್ರಿ. ತ್ವಂ ಏವ. ಏವಂದ್ರೆ ನೀನೊಬ್ಬನೇ, ಮತ್ತೊಂದಿಲ್ಲ. ಅದಕ್ಕೆ ನೀವು ಚೆಕ್ ಮೇಲೆ ಬರೀತಿರ್ತೀರಿ ನೋಡ್ರಿ. ಏನು, 1,000 ರೂಪಾಯಿಗಳು ಮಾತ್ರ
ಮಾತ್ರ ಅನ್ನೋದೇನು ಹೇಳ್ತದೆ ಅಂದ್ರೆ ಒಂದು ಪೈಸಾ ಹೆಚ್ಚು ಅಲ್ಲ, ಒಂದು ಪೈಸಾ ಕಡಿಮೆನೂ ಅಲ್ಲ. ಹಂಗ ತ್ವಂ ಏವ ಅಂದ್ರೆ ನೀನೊಬ್ಬನೇ, ತ್ವಮೇವ ಮಾತಾಚ, ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ, ನೀನೇ ನನ್ನ ಬಂಧು. ಇವ್ರು ಯಾರೂ ಅಲ್ರಿ, ಇವ್ರು ಯಾವಾಗ ಕೈ ಬಿಡ್ತಾರೆ ಹೇಳಕ್ಕೆ ಬರಂಗಿಲ್ಲ, ಪಕ್ಕ ತಿಳ್ಕೋರಿ. ಭಾಳ ನೀವೆಲ್ಲ ಗಂಡನ ಮ್ಯಾಗ ಪ್ರೀತಿ ಇರ್ರಿವ, ಮತ್ತು ಬೇಡ ಅನ್ನಂಗಿಲ್ಲ, ಸುಮ್ಮನೆ ಎಂಥ ಸ್ವಾಮಿ ಕರ್ಸಿರಿ ಅಂತ ಅಂದಿರಿ. ಗಂಡನ ಮ್ಯಾಗ ಪ್ರೀತಿ ಇರ್ರಿ, ಹೆಂಡತಿ ಮ್ಯಾಗ ಪ್ರೀತಿ ಇರ್ರಿ, ಮಕ್ಕಳ ಮ್ಯಾಗ ಪ್ರೀತಿ ಇರ್ರಿ, ಬ್ಯಾಡ ಅಂತ ಅರ್ಥಲ್ಲ. ಆದ್ರೆ ಮನಸ್ಸಿನಾಗ ಪಕ್ಕ ತಿಳ್ಕೊಂಡಿರ್ಬೇಕು, ನಾವು ಎಟ್ಟ ಯಾರ ಮ್ಯಾಗ ಪ್ರೀತಿ ಇದ್ರು ನಾವು ಹೋಗುವಾಗ ಇವ್ರು ಯಾರೂ ಬರಂಗಿಲ್ಲ. ಇದೊಂದು ಗಚ್ಚಿಡಿಬೇಕು. ಯಾವ ಗಂಡ ಬರಂಗಿಲ್ಲ, ಯಾವ ಹೆಂಡತಿ ಬರಂಗಿಲ್ಲ. ಈಗ ಅಪ್ಪ ಅವ್ರು ಕೂಡ ಯಾರು ಆದ್ರ, ಕೋಟಿ ಕೋಟಿ ಭಕ್ತರದಾರ, ಯಾರೊಬ್ಬರ ಹೋಗಕ್ಕೆ ಬರ್ತದೆ? ಬರಂಗಿಲ್ಲ. ನಾವು ಬರುವಾಗ ಹೆಂಗೆ ಬಂದೀವಿ ಅಟ್ಟೆ. ನಾವು ಬರುವಾಗ ಬತ್ತಲೆ ಹೆಂಗೆ ಬಂದೀವ್ರಿ. ನಾವು ಬಂದದ ಪರಿಸ್ಥಿತಿ ನೋಡಿದ್ರೆ ಮಂದಿ ನಾಚ್ಕೋಬೇಕು, ಹಂಗೆ ಬಂದೀವಿ. ನಾವು ಖಾಲಿ ಬಂದೀವ್ರಿ. ಒಂದು 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 ದಾರ, ಒಂದು ಅರಿವು ಏನೂ ಇಲ್ಲ, ಖಾಲಿ ಬಂದೀವಿ. ಬಂದ ಮೇಲತ್ತ ಎಲ್ಲ ನಂದರಿ, ತಗೋ ಎಲ್ಲ ನಂದರಿ. ಬಾಜುದಾಗ ಒಂದು ಹೊಲದಾಗ ಒಂದು ಒಡ್ಡಿನಾಗ ಒಂದು ಗಿಡ ಇದ್ದರ ಮರ್ಡರ್, ಎದ್ರ ಸಲಾಗಿ? ಗಿಡ ಸಲಾಗಿ. ಎಲ್ಲ ಬರುವಾಗ ಏನೂ ತಂದಿಲ್ಲ, ಖರೆ ಎಲ್ಲ ನಂದ್ರಿ, ಅದು ನಂದು, ಇದು ನಂದು, ಎಲ್ಲ ನಂದು. ಬರೋಬರಿ ನಿಂದು ಎಟ್ಟೈತೆ ಅಟ್ಟು ಒಯ್ದು ಬಿಡ್ಲ ಹೋಗುವಾಗ ಬರಂಗೆ. ಮತ್ತೆ ಯಾಕೆ ನಂದತಿ ನೋಡಿ ಹೆಂಗದ ರೀ? ನಿಂದು ಏನು ನಂದು ನಿನಗ ಕೊಡ್ತಾನ, ಆದ್ರ ಅಷ್ಟು ಆಸ್ತಿ ನಿನಗ ಕೊಡ್ತಾನ, ಒಯ್ತೇನು ಹೋಗುವಾಗ? ಇಲ್ಲ. ಮತ್ತೆ ಯಾಕೆ ಬಡದಾಡ್ತಿ? ಇದ್ದಟ್ರಾಗಿರ್ಲ. ಪರಮಾತ್ಮ ಎಟ್ಟು ಕೊಟ್ಟಾನಲ್ಲ, ದೊರಕಲೇನದರಳು ಪರಿಣತ ದಳೆವುದೇ ಚಂದಮಮ. ಪರಮಾತ್ಮ ನಿಮಗೆ ಎಟ್ಟು ಕೊಟ್ಟಾನಲ್ಲ, ಒಂದು ಗುಡಿಸಲದ ಇಲ್ಲ, ಅದರಾಗ ತೃಪ್ತಿಯಿಂದ ಇರ್ರಿ. ಗುಡಿಸಲದಾಗಿದ್ದ ಅವನ ಮಣ್ಣಾಗ ಹೋಗಿದ್ದು, ಕೋಟಿ ರೂಪಾಯಿ ಮಣ್ಯಾಗಿದ್ದ ಅವನಲ್ಲಿ ಹೋಗಿತಾರ್ರಿ, ಅವನು ಮಣ್ಣಾಗ ರೀ. ಗುಡಿಸಲದಾಗಿದ್ದವನು ಅವನು ಅಟ್ಟ ತಿಂತಾನ. ದೊಡ್ಡ ಸಾವುಕಾರ ಬಂಗಾರ ತಿಂತಾನೇನ್ರಿ? ಅಣ್ಣನ ಉಣ್ಬೇಕವ, ರೊಟ್ಟಿನ ತಿನ್ಬೇಕವ, ಏನೂ ಫರಕ್ಕಿಲ್ಲ. ಸ್ಮಶಾನದಾಗ ಈ ಸತ್ತದ್ದು ಓದು ಹೋಗಿರ್ತಿರ್ಲ, ಒಟ್ಟು ಕೂಡಿ ಮೀಟಿಂಗ್ ಮಾಡಿದ್ವು ಅಂತಾವು. ಯಾರ್ರೀ? ಸತ್ತವ್ರೆಲ್ಲರೂ ಕೂಡಿ ಸ್ಮಶಾನದಾಗ ಒಂದು ಮೀಟಿಂಗ್ ಮಾಡಿದಿರ್ತಾವ್ರು. ಒಟ್ಟರು ಮೀಟಿಂಗ್ ಮಾಡಿ ಎದ್ದು ಎಲ್ಲ ಪದ್ಧತಿ ಸೇರಿ ಮೀಟಿಂಗ್ ಮಾಡಿ ಅವರೆಲ್ಲ ಯಾವ ರೀತಿ ಮಾಡ್ಬೇಕೆಲ್ಲ ಕೂತೆಲ್ಲ ವ್ಯವಸ್ಥೆ ಮಾಡಿದ್ರು. ಒಬ್ಬ MLA ತೀರ್ಕೊಂಡಿದ್ದಂತ್ರಿ. ಮತ್ತು MLAನು ಅಲ್ಲೇ ಹೋಗ್ಬೇಕಲ್ರಿ, ಅವನು ಅಲ್ಲೇ. ಅವ ಮಂತ್ರಿ ಆಗಿದ್ದ, ಮಂತ್ರಿ ತೀರ್ಕೊಂಡಿದ್ದ, ಅವನು ಹಗರ್ಕ ಆಗ ಎದ್ದು ಬಂದಂತ. ಇವ್ರು ಮೀಟಿಂಗ್ ಕೂತವ್ರೆಲ್ಲರು, ಸಾಹೇಬ್ರು ಬಂದ್ರು. ಸಾಹೇಬ್ರು ಎಲ್ರಿ ಇದು? ಅಲ್ಲಿ ಸಾಹೇಬ್ರು ಬಂದ್ರು, ಸಾಹೇಬ್ರು ಮಂತ್ರಿಗಳು ಬಂದ್ರತ್ತೀವೆಲ್ಲ ಅಂದ ಕೂಡಲೇ ಇವ್ರಂದ್ರು, ಸಾಹೇಬ್ರ ಒಬ್ಬರೇ ಅದಿರಿ, ಮತ್ತು ನಿಮ್ಮ ಹಿಂದೆ ಮಧ್ಯೆ ಆ ಅಧಿಕಾರ ಇದ್ದಾಗ ಅಟ್ಟ ಮಂದಿ ಮಾರ. ಅವು ಅಲ್ಲಿ ಅಧಿಕಾರ ಇದ್ದಾಗ ಅಟ್ಟ ಮಂದಿ ಬೆನ್ನು ಹತ್ತತ್ತೀವ ಮಾರಾಯ. ಇಲ್ಲಿಗೆ ಯಾರು ಮಂದಿ ಬರ್ತಾರೆ? ನನಗೆ ಯಾರು ಬರಂಗಿಲ್ಲ, ಒಬ್ಬ ಬಂದನಿ. ರೊಕ್ಕ ರೂಪಾಯಿ ಯಾವ ಬಾವನು ಕಾರ್ಗಡೆ ಹಿಂದ ಮುಂದ ಯಾರೂ ಬರಂಗಿಲ್ಲ ರೀ. ಮಂತ್ರಿ ಅದಾನಂದ್ರು ಯಾರೂ ಬರಂಗಿಲ್ಲ. ಮಂತ್ರಿ ಹೇಳಿದಂತ ಆಗ ಅವ್ರೊಟ್ರು, ಹಂಗಾರ ಮತ್ತು ನೀವು ಇದ್ರಾಗನೆ ನಿಮ್ಮನ್ನೂ ರೀ? ನಮ್ಮನು ಇದ್ರಾಗನೆ, ನಮ್ಮನು ಇದ ಮಣ್ಣಾಗನೆ. ನೋಡ್ರಿ, ಸ್ಮಶಾನ ಎಲ್ಲರಿಗೂ ಸಮಾನತೆಯನ್ನು ಹೇಳ್ತದಂತ. ಸ್ಮಶಾನ ಎಲ್ಲರಿಗೂ ಸಮಾನತೆ, ಎಲ್ಲರಿಗೂ. ಮತ್ತು ಅವ್ರು ಬೇರೆ ಅದಾರ್ರಿ, ಅವ್ರು ಕೆಳಗಿನ ಅವ್ರದಾರ್ರಿ, ಅವ್ರು ಕೆಳಗಿನ ಜಾತಿ ಅವ್ರದಾರ್ರಿ, ಅವ್ರನ್ನ ಇಲ್ಲಿ ಬ್ಯಾಡ್ರಿ ಅಂತ ಮಣ್ಣು ಹತ್ತತ್ತೇನೆ ಒಂದು ಸಾರಿ ಯಾರ ಇಲ್ಲ. ಸಾವುಕಾರ ಇರಲಿ, ಬಾ ನನ್ನೊಳಗ ಬಾ. ಸ್ವಾಮಿಗಳು ಇವರು ಅಲ್ಲೇ, ದೊಡ್ಡ ದೊಡ್ಡ ಸ್ವಾಮಿ ಅವರು ಅಲ್ಲೇ, ದೊಡ್ಡ ಮಠಾಧೀಶರು ಎಲ್ಲ ಅಲ್ಲೇ. ಇದು ಸಾವಿನಲ್ಲಿ ಸಮಾನತೆ ಅದ ತಾಯಂದಿರ, ಸಮಾನತೆ ಅದ. ಅದಕ್ಕೆ ನಾವು ಇಲ್ಲಿ ಇದ್ದು ಇರೋರು ಏನಪ್ಪ ಅಂತಂದ್ರೆ ತೊಡೆ ದಿವಸ ಇರ್ತೀವಿ. ಯಾರು ಸಾವುಕಾರು, ಯಾರು ಬಡವರು, ಯಾರು ಕೆಳಗಿನವರು, ಯಾರು ಮ್ಯಾಲಿನವರು, ಇದೆಲ್ಲವನ್ನು ಬಿಟ್ಟು ನಾವು ಹೆಂಗಿರ್ಬೇಕಂದ್ರೆ ಕೇವಲ ಪ್ರೀತಿಯಿಂದ ಇರೋ ತನಕ ಎಲ್ಲರೂ ಪ್ರೀತಿಯಿಂದ ಅತ್ತಿ ಮಾಮ ಸೊಸಿ ಅವರು ಇವರು ಜಗಳಾಡ್ಲಾರ್ದ. ಯಾಕಂದ್ರೆ ನಾ ಮೇಲೆ ಹೇಳ್ತಿರ್ತೇನೆ ರೀ, ಅತ್ತಿ ಕೂಡ ಜಗಳಾಡಬೇಡ್ರಿ, ಅವನು ಕೂಡ ಜಗಳಾಡಬೇಡ್ರಿ, ಗಂಡನ ಕೂಡ ಜಗಳಾಡಿ ಮಾತು ಬಿಡಬೇಡ್ರಿ. ಯಾಕಂದ್ರೆ ಮುಂದೊಂದು ದಿನ ಕಾಯಮ್ಮ ಮಾತು ಬಿಟ್ಟು ಹೋಗೋದದ. ಹೊಳ್ಳಿ ಅವ್ರು ಕೂಡ ಮಾತಾಡ್ತಾನಂದ್ರೆ ಬರಕ್ಕೆ ಬರಂಗಿಲ್ಲ. ಮಾತು ಬಿಟ್ಟವ್ರು ಕೂಡ ಕಾಯಮ್ಮ ಮಾತು ಬಿಡೋದದ ಮುಂದೆವ. ಅದಕ್ಕೆ ಯಾರು ಕೂಡ ದ್ವೇಷವನ್ನು ಸಾಧಿಸಿ ಮಾತು ಬಿಟ್ಟು ಅವ್ರು ಕೂಡ ದ್ವೇಷವನ್ನು ಸಾಧಿಸಬೇಡ್ರಿ. ಅವ್ರು ಮಾತಾಡಲಿಲ್ಲ ಅಂದರು ನೀವಾಗೆ ಹೋಗಿ ಮಾತಾಡ್ಸ್ರಿ ಅವ್ರು. ನೀವ ಮುಂದೆ ಹಾದಿವಂದ್ರೆ ಎಲ್ಲಿ ಮಾತಾಡೋಕೆ ಸಿಗ್ತೀನಿ ನನಗೆ ಅಂತ ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸ್ರಿ. ಈಗ ಮನೆಗೆ ಹೋಗಿ ನೀವು
ನೀವು ಮನೆಗೆ ಹೋಗಿ, ಯಾರು ನಿಮ್ಮ ಕೂಡ ಮಾತಾಡ್ತಿರಂಗಿಲ್ಲ, ನೀವಾಗೆ ಹೋಗಿ. ನಿಮ್ಮ ಅತ್ತಿನ ಉದಾಹರಣೆ, ಇವ ಅತ್ತಿಯನ್ನು ದೇವ್ರಂತ ತಿಳ್ಕೊಬೇಕು. ಭಾಳ ತ್ರಾಸದ ರೀ ಇವ, ಭಾಳ ನೋವದ ಕೂಸಿಗೆ. ನಾವೆಲ್ಲ ತಾಯಿ ಗರ್ಭದೊಳಗೆ ಕುಂತಾಗ ಎಷ್ಟು ನೋವು ಅನುಭವಿಸ್ತಿದ್ದೀವಿ ಅಂತಂದ್ರೆ ಭಾಳ ನೋವದ ತಾಯಿ. ಅದಕ್ಕೆ ಶಾಸ್ತ್ರದೊಳಗೆ ಬರೀತಾರ, ಅದು ಶಿಕ್ಷಾ ಅಂತ. ತಾಯಿ ಗರ್ಭ ಅಂದ್ರೆ, ತಾಯಿ ಗರ್ಭದೊಳಗೆ ಇರುವುದಂದ್ರೆ ಶಿಕ್ಷಾ ಅದು. ಈಗ ಜೈಲಿಗೆ ಹೋಗ್ತಾರೆ ನೋಡ್ರಿ, ಶಿಕ್ಷಾ ಆಗಿರ್ತದೆ ನೋಡ್ರಿ. ಜೈಲ್ದಾಗಿದ್ದವ್ರಿಗೇನು ಆರಾಮಿರ್ತಾರಂತೀರಿ? ಅವ್ರಿಗೆ ಮಕ್ಕಳಕ್ಕೆ ಕಾಟ ಮ್ಯಾಗ ಕುಷನ್ ಬೆಡ್ಡ, ಅದ್ರ ಮ್ಯಾಗ ಬ್ಲ್ಯಾಂಕೆಟ, ಚಲೋ ತೆಲುವಿಂಗಿ, ಮಚ್ಚರದಾನಿ, ಪ್ಯಾನು, ಫೋನು ಇವೆಲ್ಲ ಇರ್ತಾವನಲ್ಲಿ. ಹಾದವ್ರಿಗೆ ಗೊತ್ತಾಗತ್ತೆ ಹೆಂಗಿರ್ತೈತೆ ಅಂದ್ರೆ ಅವ್ ಹಾದವ ಅಂತಾನೆ, ಯಪ್ಪ ಅದನ್ನ ನೆನಪ ತೆಗಿಬೇಡ ಮಾರಾಯ. ಇನ್ನು ನನಗೆ ಅವ್ರ ಬೂಟಗಾಲಿ ಒದ್ದದು ಅವು ಕಲಿ ಹೋಗಿಲ್ಲ ತಾನವ. ಅಷ್ಟು ತ್ರಾಸದ ಜೈಲು ವಾಸ ಅಂದ್ರೆ. ತಾಯಿ ಗರ್ಭವಾಸ ಅಂದರೂ ಅದು ತ್ರಾಸದ. ತಾಯಿ ಗರ್ಭದೊಳಗೆ ನಾವು ಹೆಂಗೆ ಕುಂಡಿರ್ಬೇಕಂದ್ರೆ ಶಾಸ್ತ್ರದೊಳಗೆ ಬರೀತಾರೆ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕುಕ್ಕುಟಾಸನದೊಳಗೆ ಕುಂಡಿರ್ಬೇಕತ್ರಿ ಇವ ನಾವು. ತಾಯಿ ಗರ್ಭದೊಳಗೆ ಕುಕ್ಕುಟಾಸನ ಅಂತಂದ್ರೆ ಏನು? ಇವೆರಡೂ ಮನಕಾಲ ಮ್ಯಾಲ ತಗೋಬೇಕ್ರಿ. ಹಿಂಗೆ ಎರಡೂ ಮನಕಾಲ ಮ್ಯಾಲ ಮಾಡಿ, ಎರಡೂ ಮನಕೈಯ ಈ ಮನಕಾಲ ಸಂಧ್ಯಾಗ ಹಿಂಗಿಡ್ಬೇಕು. ಇವನ್ನೆರಡೂ ಮ್ಯಾಲ ಮಾಡಿ, ಈ ತಲೆ ಏನದ ನೋಡ್ರಿ, ಈ ಮನಕಾಲ ಮನಕೈಯ ಮ್ಯಾಲ ಮಾಡಿ ಏನು ಸಂದಿರ್ತದಲ್ಲ ಅದರೊಳಗೆ ತುರ್ಕೋಬೇಕು. ಈಗ ಯಾರು ಹಂಗೆ ಮಾಡಕ್ಕೆ ಹೋದಿರಿ? ಹಿಂಗೆ ಅಲ್ಲಿ ತ್ರಾಸದೊಳಗೆ ನಾವು ಇದ್ದಾಗ ಹೆಂಗೆ ಇದ್ದೀವಿ ಅನ್ನೋದು ಅದರ ಅನುಭವ ಆಗ್ತದೆ. ಇವೆರಡು ನೀವೆಲ್ಲರ ಈ ಡಿಲಿವರಿ ಹಾಸ್ಪಿಟಲ್ಗೆ ಹೋಗಿರ್ತೀರಲ್ರಿ ಇವ, ಅಲ್ಲಿ ಬಾಗಲ ಮ್ಯಾಗ ನೋಡಿರ್ಬೇಕಾರ ಅಲ್ಲೊಂದು ಚಿತ್ರ ಬರೆದಿರ್ತಾರೆ, ತಾಯಿಯ ಚಿತ್ರ, ತಾಯಿಯ ಗರ್ಭ, ಅದರೊಳಗೆ ಕೂಸ ಹೆಂಗಿರ್ತ. ಇನ್ನೂ ಒಂದಿಟ್ಟು ಅವ್ರು ಮತ್ತೆ ಬೇರೆ ಮಾಡಿರ್ತಾರೆ. ಆದ್ರೆ ನಿಜವಾಗ್ಲೂ ಹೆಂಗಂದ್ರೆ ಅಂಡಾಕಾರದೊಳಗೆ ತತ್ತಿ ಹೆಂಗೆ ಗುಂಡಕ ಇರ್ತೈತೆ ಅದರೊಳಗೆ ಮುದ್ದೆಗಿರ್ತದಲ್ಲ ಕೂಸು, ಹಂಗಿರ್ಬೇಕ್ರಿ. ಹೆಂಗಂತಂದ್ರೆ ಹಿಂಗೆ ಕಾಲು ಮೇಲೆ ಮಾಡಿ ಮುದ್ದೆಯಾಗಿ ಹಿಂಗೆ ಎಡ್ದಿಸ್ಕೊಂಡಿರ್ಬೇಕ್ರಿ ಇವ. 9 ತಿಂಗಳು. ಈಗ ನೀವು ಹೆಂಗೆ ಕೂತೀರಿ? ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ, ಹೌದಿಲ್ಲ? ಯಾರು ಚಪ್ಪಗಾಲು ಹಾಕೊಂಡು ಕೂತೀರಿ, ಯಾರು ಕಾಲ ಮೇಲೆ ಕಾಲು ಹಾಕೊಂಡು, ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ ನೀವು. ಈಗ ಹೆಂಗೆ ಬೇಕು ನಿಮಗೆ ಹಂಗೆ ಕೂತೀರಲ್ಲ, ಎಟೋ ತಕ ಹಾಕೊಂಡಿರ್ತೀರಿ? ಎಟೋ ತಕ ರೀ ಸ್ವಾಮಿ, ನೀ ಬಿಡು ತಕ, ಮತ್ತೇನು ನಾ ಬಿಡಲಿಲ್ಲ ಅಂದ್ರೆ ರೀ ಎದ್ದು ಹೋಕ್ಕಿವು ಹೇಳ್ಕೊತ್ಕೊಂಡ್ರಲ್ಲ, ಟೈಮ್ ಕೊಡಿರ್ತತೆ ಅಟ್ರಾಗ ಬಿಟ್ಟು ಹಿಂಗರಿ ಇವ. ನಾವು ಒಮ್ಮೊಮ್ಮೆ ಬಿಡು ಪೈಕಿನ ಅಲ್ಲಿ ಒಂದು ಊರಾಗ ಪ್ರವಚನ ಹೇಳಾಕತ್ತೀನಿ ರೀ, ಭಾರಿ ಮಂದಿ ಹುರುಪು ಇತ್ತು, ಹಂಗೆ ತಾಳಿ ಮೇಲೆ ತಾಳಿ ಬಡ್ಯಾಕ ಹತ್ತಿದ್ರು. ಭಾರಿ ಇಂಟ್ರೆಸ್ಟ್ ಅದ ಅಂತ ತಿಳ್ಕೊಂಡು 1 ತಾಸು ಹೇಳಿನಿ, 1.5 ತಾಸು ಹೇಳಿನಿ, 2 ತಾಸು ಹೇಳಿನಿ. 2 ತಾಸು ಹೇಳಿದ ನಂತರ ಹಿಂಗೇನಲ್ಲಿ ಹಿರಿಯರು ಕೂತಾರ ನೋಡ್ರಿ ಸೈಡ್, ಆ ಊರಾಗ ಪದ್ಧತಿ ಇತ್ತಂತ್ರಿ ಪ್ರವಚನಕ್ಕೆ. ಊರು ಗೌಡ್ರು, ಊರು ಕುಲಕರ್ಣ್ಯರು, ಸಾಹಿಬರು, ಸಾವುಕಾರು ಎಲ್ಲರೂ ಕುಂಡಿರ್ಬೇಕಂತ ನೇಮ್ ಇತ್ತು. ನಾ 1 ತಾಸು 2 ತಾಸು ಹೇಳಿದ್ರು ಬಿಡಲಿಲ್ಲ. ಅವ್ರು ಗೌಡ್ರು ಕೂತಿದ್ರು ನೋಡ್ರಿ, ಎದ್ದು ಮನೆಗೆ ಹೋದ್ರು. ಅವ್ರು ಮನೆಗೆ ಹೋಗಿ ಅವ್ರ ಮನ್ಯಾಗ, ಹಿಂದೆ ಗೌಡ್ರ ಮನ್ಯಾಗ ಉದ್ದನು ದೊಡ್ಡ ದೊಡ್ಡ ಬಂದೂಕ್ ಇರ್ತಿದ್ದು ರೀ. ಬಂದೂಕ್ ಹತ್ಕೊಂಡು ಬಂದ್ರು. ಅವರು ಬಂದೂಕ್ ತೊಗೊಂಡು ಎದುರುಗಡೆ ನಿಂತರು, ನನ್ನ ಎದುರುಗಡೆ ನಿಂತು ಹಿಂಗೆ ಬಂದೂಕ್ ಹಿಡಿದು ಹಿಂಗೆ ಮಾಡಾಕತ್ತಿರು. ನಾ ಪ್ರವಚನ ಬಂದ ಮಾಡೀನಿ ನಾನು ಅಲ್ರಿ. ಬಂದೂಕ್ ತೊಗೊಂಡು ಎದುರುಗಡೆ ಹಿಂಗೆ ಹಿಡ್ಕೊಂಡು ನಿಂತರ, ಎಲ್ಲಿ ಪ್ರವಚನ ಏನು ಸುದ್ದಿ, ಬಂದ್ ಮಾಡಿಬಿಟ್ಟು ನಾನು. ಅವ್ರಂದರು, ಯಾಕ್ರಿ ಸ್ವಾಮಿ ಬಂದ್ ಮಾಡಿದಿರಿ ಅಂದ್ರು. ಅವ್ರು, ಅಲ್ಲೋ ಮರಾಯ ಬಂದೂಕ ತೊಗೊಂಡು ನಿಂತದಲ್ಲಿ ನನ್ನ ಸಲಾಗಿ ಹೆಂಗಿದು ಏನು ಸುದ್ದಿ, ನೀವು ಪ್ರವಚನ ಹೇಳ್ರಿ, ನೀವು ಇನ್ನೂ 4 ತಾಸು ಹೇಳ್ರಿ, ನಿಮಗೆ ನಾ ಬಂದೂಕಲ್ಲೇ ಟಮ್ ಅನ್ಸಂಗಿಲ್ಲ. ಆದ್ರೆ ನಿಮ್ಮನ್ನು ಯಾವ ತಂದು ಹಚ್ಚಲ್ಲ ಇಲ್ಲಿ, ಅವನು ಹುಡುಕಾಡಕತ್ತೇನೆ ಅಂದ್ರೆ. ಪದ್ಧತಿ ಅದಕ್ಕೆ ಭಾಳ ಅಂದ್ರೆ 1/2 ತಾಸು ಹೇಳ್ಬೇಕು, ಅದ್ರಗಿಂತ ಹೆಚ್ಚಂದ್ರೆ 1 ತಾಸು ಹೇಳ್ಬೇಕು. 3 ತಾಸು ಆತು ಬಿಡುವಲ್ಲಿ. ನಿನಗೇನು ಅನ್ನಂಗಿಲ್ಲ ರೀ ಸ್ವಾಮಿಗಳ, ನಾವು ನಿಮ್ಮನ್ನ ಯಾರು ತಂದು ಹಚ್ಚಾರ ಹೇಳ್ರಿ ಮೊದಲ, ಅವ್ರನ್ನ ಹುಡುಕಾಡಕತ್ತೇನೆ ನಾ ಅಂದವ. ಮತ್ತು ಅಂಥ ಪರಿಸ್ಥಿತಿನೂ ಬರ್ತದೆ ರೀ. ನೀವು ಎಡ ತಗೊಂಡಿರ್ತೀರಿ ಅವ 1 ತಾಸು ಆಗಿಲ್ಲ ಬಿಡ್ರಿ, 1/2 ತಾಸು ಚಪ್ಪಗಾಲು ಹಾಕ್ಕೊಂಡು 1/2 ತಾಸು ಒಂದು ಆಸನದ ಮ್ಯಾಗ ಕೊಂಡಿರ್ತೀರಿ. 1/2 ತಾಸಿನ ಮ್ಯಾಲ ಆತಂದ್ರೆ ನೀವು ಗಪ್ಪಿದ್ರು ನಿಮ್ಮ ಮಣಕಾಲ ಗಪ್ಪಿರಂಗಿಲ್ಲ ರೀ. ಅವ್ರು ಚೆನ್ನ ಅವು ಹೇಳ್ತಾವು, ಹೇಳು ಸಾಕಾಗ್ಯದ ನನಗಿಲ್ಲಿ, ಹೇಳು ನೂಸಾಕತ್ತದ ಕಾಲ, ಹೇಳು ಪಟ್ನ ಹೇಳು ನಿಂದ್ರಿ. ಇನ್ನೊಂದಿಟ್ಟು ಸ್ವಾಮಿ ಬಿಡ್ತಾನ, ಇನ್ನೊಂದಿಟ್ಟು ಇರು ಅಂತ ತಿಳ್ಕೊಂಡು ಕಾಲೇನು ಹಿಂಗೆ ಮಡ್ಸ್ಕೊಂಡು ಕೂತಿರ್ತೀರಿ ನೋಡ್ರಿ, ಹಗಾರ್ಕ ಸ್ವಲ್ಪ ಸಡ್ಲ್ ಮಾಡ್ತೀರಿ. ಅದ್ರ ಸಲ ಸ್ವಲ್ಪ ಸಡ್ಲ್ ಮಾಡಿ ಮತ್ತು ನಾವು ಹಂಗೆ 1/2 ತಾಸು ಬಿಡಲಿಲ್ಲ ಅಂದ್ರೆ ಈ ಕಾಲು ತೆಗೆದು ಇದ್ರ ಮ್ಯಾಗ ಇಡೋದು, ಈ ಕಾಲು ತೆಗೆದು ಇದ್ರ ಮ್ಯಾಗ ಇಡೋದು, ಮತ್ತೊಂದು 1/2 ತಾಸು ಹಂಗೆ ಬಿಡಲಿಲ್ಲ ಅಂದ್ರೆ ಆಗೇನು ಮಾಡ್ತಾರಂದ್ರೆ ಸ್ವಾಮಿ ಕಡೆ ಉದ್ದಕ್ಕೆ ಕಾಲು ಮಾಡಿ ಮತ್ತೇನು ಮಾಡಿದ್ರಿ
ಮೊದಲ ಕಾಲು ನೋವ್ರೆ ಈಗ ಎಲ್ಲರೂ. ಮತ್ತು ಸಾಟ್ನ ಬೀಳಿನಾದ್ರೆ ತೊಗೊಂಡು ಏನು ಮಾಡಿದ್ರಿ, ಕಾಲು ಹಿಂಗೆ ಉದ್ದಕ ಮಾಡ್ಕೊಂಡು ಆ ತಿನ್ನವಂತ ಹೇಳಿ ಸ್ವಾಮಿ ನೀ ನಮ್ಮದೇನು ಕಾಲ ಉದ್ದು ಮಾಡಿದೀವಲ್ಲ ಮತ್ತೇನದ, ಹೌದಿಲ್ರಿ ಅವ. ಒಂದು ತಾಸು ಕುಂಡ್ರಾಕಾಗಂಗಿಲ್ಲ ರೀ ಅವ ನಿಮಗೆ. ಈಗ ನಮ್ಮ ಎಡ್ಡು ಒದ್ದಾಡಕತ್ತಾವ ಇವು, ಯಾವಾಗ ಬಿಡ್ತಾನೆ ಸ್ವಾಮಿ ಅಂತೇಳಿ ಬಳತತ್ತ ಅವ್ರು ಕೂತ್ ನಮ್ಕಿತ್ತ ಅವರು. ಮತ್ತು ಹೇಳಾಗ ನೋಡ್ರಿ ಹಿಂಗದ ಪರಿಸ್ಥಿತಿ, ಕಾಲವು ಎಲ್ಲರೂ ಬಂದೇ ಇರ್ತಾವ. ಬರೇ ಒಂದು ತಾಸು ಕುಂಡ್ರಾಕ ನಮ್ಮ ಮನಕಾಲು ಹಿಂಗೆ ಮಾಡ್ತಾವ್ರಿ ಇವ. ನಿಮಗೆ ಹೆಂಗೆ ಬೇಕು ಹಂಗೆ ಕುಂಡ್ರಾಕ ಹಿಂಗೆ ಮಾಡ್ತಾವ. ಆದ್ರೆ 9 ತಿಂಗಳು ಹೆಂಗೆ ಕೂತು ಬಂದಿರ್ಬೇಕಲ್ಲಿ, 9 ತಿಂಗಳು ಹೆಂಗೆ ಕುಂತು ಬಂದಿರ್ಬೇಕ್ರಿ ಇವ. 9 ತಿಂಗಳು ನಾವು ಕುಂತದ್ದು ಏನು ಅಂತಂದ್ರೆ ತಾಯಿ ಗರ್ಭದೊಳಗೆ ಅದು ಶಿಕ್ಷಾ. ಅದಕ್ಕೆ ಅಲ್ಲೇನು ಮತ್ತೇನು ವಾತಾವರಣ ಚಲೋ ಐತೇನ್ರಿ ಇವ. ಅಕ್ಕ ಮಹಾದೇವಿ ಭಾಳ ಚಂದ ಬರೀತಾಳೆ ನೋಡ್ರಿ. ಏನು ಅಮೆದ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರುಳೆ. ಹುಚ್ಚ ಎಷ್ಟು ವರ್ಷ ಎಷ್ಟು ಜನ್ಮದೊಳಗೆ ತಾಯಿ ಗರ್ಭದೊಳಗೆ ಬರುವುದು ಹೋಗುದು ಬರುವುದು ಹೋಗುದು ಮಾಡ್ತಿ. ಒಂದು ಜನ್ಮದೊಳಗರ ಆ ಪರಮಾತ್ಮನನ್ನ ಅರಿಮರುಳೆ ಅಂತ ಅಕ್ಕ ಮಹಾದೇವಿ ಅಂತಾಳೆ. ಆ ತಾಯಿ ಗರ್ಭದೊಳಗೆ ಕುಂತ ನೋವಾದಾಗ ತ್ರಾಸಾದಾಗ ಆಗ ನಮಗೆ 8ನೇ ತಿಂಗಳದೊಳಗೆ ಕೂಸಿಗೆ ಜ್ಞಾನ ಆಗಿ ಏನು ಮಾಡ್ತದ ಅಂತಂದ್ರೆ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಇಲ್ಲಿ ನನಗೆ ಭಾಳ ತ್ರಾಸಾಗತ್ತದ. 9 ತಿಂಗಳು ಕೂತು ಸಾಕಾಗ್ಯದ. ನಮ್ಮವ್ವ ತನ್ನ ರುಚಿಗಾಗಿ ಏನಾರ ಖಾರ ಹುಳಿ ಉಪ್ಪ ತಿಂತಾಳ, ಅದು ನನ್ನ ಚರ್ಮಕ್ಕೆ ತಾಕಿ ನನಗೆ ಎಷ್ಟು ನೋವು. ಇವ ಹೊಟ್ಟಿಲಿದ್ದಾಗ ಅಂಥದ್ದೆಲ್ಲ ತಿನ್ನಬಾರ್ದ್ರಿ ಇವ. ಅದ್ರಾಗ ನೋಡ್ಬೇಕು, ನಮ್ಮವ್ವ ಹೊಟ್ಟಿಲಿದ್ದಾಗನ ಕೆಂಪು ಖಾರ, ಹಸಿ ಖಾರ, ಎಣ್ಣೆ ಒಳಗೆ ಆ ಜರಾಯುಜ ಚರ್ಮ ಇರ್ತೈತಿ ರೀ. ಅದಕ್ಕೆ ಭಾಳ ತಿಳು ಚರ್ಮ ಇರ್ತದೆ. ಹೋಗಿ ಅದಕ್ಕೆ ಬಡಿತು ಅಂದ್ರೆ ಹೆಂಗಾಗ್ತದ ಅಂತಂದ್ರೆ, ಆಗಿನ ತ್ರಾಸ ಈಗ ನೆನಪಿಲ್ಲ. ಒಂದು ವೇಳೆ ನೆನಪಿದ್ರೆ ನೀವು ಯಾರೂ ಗಂಡನ ಹಾಕಿದ್ದಿಲ್ಲ, ಮದುವೆನ ಮಾಡ್ಕೋತಿದ್ದಿಲ್ಲ, ನೆನಪಿಲ್ಲ ನಿಮಗೆ. ಒಂದು ಈಟ ಖಾರ ತಿಂದದ ಖಾರ ಆ ಚರ್ಮಕ್ಕೆ ಹೋಗಿ ಬಡದಾಗ ನಮಗೆ ಹೊಟ್ಟೆಗಿದ್ದಾಗ ಹೆಂಗಾಗ್ತದ ಅಂದ್ರೆ, ಬರ್ಚಿಲೆ ತೊಗೊಂಡು ಹೊಟ್ಟೆಗೆ ಚುಚ್ಚಿದ್ರೆ ಹೆಂಗಾಗ್ತದಲ್ಲ ಅಷ್ಟು ತ್ರಾಸ ಆಗ್ತದಂತ್ರಿ ಇವ. ಒಂದೀಟ ಖಾರ ತಿಂದದ್ದು ಹೋಗಿ ಆ ಕೂಸಿಗೆ ಐತಂದ್ರೆ. ಆದ್ರೆ ಅದು ನಮಗೆ ನೆನಪಿಲ್ಲ, ಈಗ ನೆನಪಿಲ್ಲ. ಅಂಥ ತ್ರಾಸನ್ನು ನೋಡಿ ಹೊರಗೆ ಹಾಕನಂತ ತಿಳ್ಕೊಂಡು ಬೇಡ್ಕೊಂಡಾಗ ಪರಮಾತ್ಮ ಅಂತಾನಂತ ಏನಂತಾನಂದ್ರೆ, ಹೊರಗೆ ಹೊಕ್ಕಿಯಪ್ಪ ಬರೋಬರಿ. ಎದಕ್ಕೆ ಹೊಕ್ಕಿ ಹೊರಗೆ ಹೋಗಿ ಏನು ಮಾಡ್ತೀವಿ ಅಂತ ಕೇಳಿದ ಕೂಡಲೇ ನಾವಂದೀವಿ, ಮಾಯೆಯನ್ನು ಮೀರಿ ಭವವನ್ನು ಗೆದ್ದು ಇನ್ನೊಮ್ಮೆ ಈ ಜಗತ್ತಿಗೆ ಬರಲಾರ್ದಂಗೆ, ಇನ್ನೊಮ್ಮೆ ಈ ತಾಯಿ ಗರ್ಭಕ್ಕೆ ಬರಲಾರ್ದಂಗೆ ನಿನ್ನ ಧ್ಯಾನ, ನಿನ್ನ ಚಿಂತನೆ, ನಿನ್ನ ಪ್ರಾರ್ಥನೆಯನ್ನು ಮಾಡಿ ನಿನ್ನನ್ನು ಕೂಡ್ತೀನಿ, ನಿನ್ನನ್ನು ಹೊಂದುತ್ತೀನಿ, ಮುಕ್ತಿಯನ್ನು ಹೊಂದಿ ಈ ಜನ್ಮದಿಂದ ಬಿಡುಗಡೆ ಆಗುತ್ತನಂತ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ಹೊರಗೆ ಬಂದೀವಿ. ಹೊರಗೆ ಬಂದ ಅದನ್ನು ಮಾಡಾಕತ್ತೀವೇನ್ರಿ? ಮಾಡಾಕತ್ತೀವಿ. ನಾವೆಲ್ಲ ಮಾಡ್ಬೇಕತ್ತೀವಿ ಸ್ವಾಮಿ, ನಮಗೆ ಮಕ್ಕಳ ಗಂಡ ಬಿಡುವಾರಲ್ರಿ. ಸುಮ್ಮನೆವ ರೀ ಅವ, ಅದು ಸುಮ್ಮನೆವ. ದಿನದ 24 ತಾಸು ನಾವೇನಂತಂದ್ರೆ ಪಾಂಡುರಂಗನ ಧ್ಯಾನ ಮಾಡಬೇಕು, ಬಸವೇಶ್ವರರ ಧ್ಯಾನ ಮಾಡಬೇಕು. ನಾವು ಎದಕ್ಕೆ ಬಂದೀವಿ ಇಲ್ಲಿ? ನಾವು ಯಾರು ಅನ್ನೋದನ್ನು ಅರಿತುಕೊಳ್ಳಲಿಕ್ಕೆ, ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನಾವು ಬಂದೀವಿ. ನಾವು ಬಂದ ಇಲ್ಲಿ ಏನಾಗ್ಯದ ಅಂತಂದ್ರೆ, ಇಲ್ಲಿ ಪರಮಾತ್ಮ ನಮಗಿಂತ ಮೊದಲ ಇವತ್ತರನ್ನೆಲ್ಲ ರಚನೆ ಮಾಡಿಬಿಟ್ಟಾನ್ರಿ. ಅವ್ರ ನೋಡಿ ನಮಗೆ ಹುಚ್ಚ ಹಿಡಿದು ಬಿಟ್ಟದ ರೀ. ಮೊನ್ನೊಬ್ಬರು ಸ್ವಾಮೀಜಿ ಹೇಳಿದರು, ನಾಯಿಗೊಟ್ಟ ಹುಚ್ಚು ಹಿಡಿದು ಕಡಿಮೆ, ಯಾವ ಪ್ರಾಣಿಗಳಿಗೂ ಹುಚ್ಚು ಹಿಡಿದು ಕಡಿಮೆ. ಹುಚ್ಚು ಯಾವಕ್ಕೆ ಹೆಚ್ಚು ಹಿಡಿತೈತೆ ಅಂದ್ರೆ ಮನುಷ್ಯರಿಗೆ. ಮತ್ತು ಸತ್ತ ಮೇಲೆ ದೆವ್ವಾಗಿ ಬಡ್ಕೊಳ್ಳು ಮನುಷ್ಯರ. ಅವು ಯಾವ ಸತ್ತು ನಾಯಿ ಬಡ್ಕೊಂಡ್ರೆ ತತ್ವಾಮ್ಯಾರ ಅತ್ತಾರ ಒಬ್ಬರ ಯಾರು ದೆವ್ವಾಗಂಗಿಲ್ಲ. ನಾಯಿಗಳು ಮಂಗ್ಯಗಳು ಆಗಂಗಿಲ್ಲ. ಇವು ಮಾತ್ರ ಹಾಕವು ನೋಡ್ರಿ, ಇವು ದೆವ್ವ ಹಾಕಾವು ಇವು ಅಂತಿರ್ತಾರೆ. ನಮ್ಮವು ಬಡ್ಕೊಂಡಾಳ್ರಿ, ಇನ್ನೂ ಮುಗುದಿಲ್ಲಕ್ಕಿದು ಇಲ್ಲಿದು, ನಾವು ಹಳ್ಳಿ ಬಂದಾಳ ಮತ್ತೆ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ. ಕಾರಣ ಏನಂತಂದ್ರೆ, ಇಲ್ಲಿ ಇದ್ದದ್ದು ಎಲ್ಲ ನಾವು ಹೆಂಗಂತಂದ್ರೆ ಅವತರ ನೋಡಿ ಹುಚ್ಚಿಡ್ದ ಭಗವಂತನನ್ನು ಮರೆತು ಬಿಡ್ತೀವಿ. ನಾವು ಎದಕ್ಕೆ ಬಂದೀವಿ ಅನ್ನೋದು ಮರೆತು ಬಿಡ್ತೀವಿ. ನಾವು ಏನು ಮಾಡಬೇಕಾಗಿತ್ತು ಅನ್ನೋದು ಮರೆತು ಬಿಡ್ತೀವಿ. ಅದಕ್ಕೆ ಈ ಪುರಾಣ ಪ್ರವಚನ ಭಕ್ತಿ ಎದಕ್ಕಂತಂದ್ರೆ ಅದರ ಸಲುವಾಗಿ, ಮಹಾತ್ಮರ ಅವತಾರ ಅದರ ಸಲುವಾಗಿ. ನಿಮ್ಗೆ ಗೊತ್ತಿರೋ